ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಯಾತ್ರಿಕ ಬಾಬು. ಇವತ್ತು ನಮ್ಮ ರಾಜ್ಯದ ಪವಿತ್ರ ಕೇಂದ್ರವಾದ ವಿಧಾನಸೌಧವನ್ನು ನೋಡಿದಾಗ ನನಗೆ 12ನೇ ಶತಮಾನದ ಅನುಭವ ಮಂಟಪ ನೆನಪಾಗುತ್ತದೆ. ಅವತ್ತು ಶರಣರು ಸೇರುತ್ತಿದ್ದದ್ದು ಸಮಾಜದ ಉದ್ಧಾರಕ್ಕಾಗಿ. ಆದರೆ ಇವತ್ತು ವಿಧಾನಸೌಧದಲ್ಲಿ ನಡೆಯುತ್ತಿರುವುದು ಏನು? ಈ ವ್ಯತ್ಯಾಸವನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಿದೆ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ವೀಕ್ಷಕರೇ, 12ನೇ ಶತಮಾನದಲ್ಲಿ ಬಸವಣ್ಣನವರು ಸ್ಥಾಪಿಸಿದ ವಿಶ್ವದ ಮೊದಲ ಧಾರ್ಮಿಕ ಸಂಸತ್ತು ಅನಿಸಿಕೊಂಡಂತಹ ಅನುಭವ ಮಂಟಪದಲ್ಲಿ ನೂರಾರು ಶರಣರು ಸೇರುತ್ತಿದ್ದರು. ಅಲ್ಲಿ ವೈಚಾರಿಕ ಚರ್ಚೆಗಳು ನಡೆಯುತ್ತಿದ್ದವು, ಭಿನ್ನಾಭಿಪ್ರಾಯಗಳಿದ್ದವು. ಆದರೆ ನೆನಪಿಡಿ, ಅವತ್ತು ಯಾವೊಬ್ಬ ಶರಣನು ತನ್ನ ವೈಯಕ್ತಿಕ ಲಾಭಕ್ಕಾಗಿ ಅಥವಾ ಅಧಿಕಾರಕ್ಕಾಗಿ ಕಿತ್ತಾಡಲಿಲ್ಲ. ಅವರ ಗುರಿ ಒಂದೇ ಆಗಿತ್ತು: ಸಮಾಜದ ಕಟ್ಟಕಡೆಯ ಮನುಷ್ಯನಿಗೆ ನ್ಯಾಯ ಸಿಗಬೇಕು. ಅವರು ವ್ಯಕ್ತಿಗತವಾಗಿ ಕಿತ್ತಾಡದೆ ಸಮಾಜದ ಸುಧಾರಣೆಗಾಗಿ ಹಗಲಿರುಳು ಶ್ರಮಿಸಿದರು. ಇಂದಿನ ವಿಧಾನಸೌಧದ ಸ್ಥಿತಿ. ಆದರೆ ಇವತ್ತು ನಮ್ಮ ವಿಧಾನಸೌಧದಲ್ಲಿ ಏನಾಗುತ್ತಿದೆ? ಅಲ್ಲಿ ಸಮಾಜದ ಹಸಿವು, ನಿರುದ್ಯೋಗ ಅಥವಾ ಬಡವರ ಕಷ್ಟಗಳ ಬಗ್ಗೆ ಚರ್ಚೆ ಆಗುವುದಕ್ಕಿಂತ ಹೆಚ್ಚಾಗಿ ನಾನು ಮೇಲೋ ಅಥವಾ ನೀನು ಮೇಲೋ ಎಂಬ ವೈಯಕ್ತಿಕ ಕೆಸರೆರಚಾಟವೇ ಹೆಚ್ಚಾಗಿದೆ. ಸಮಾಜಕ್ಕೆ ಏನಾದರೂ ನೀಡಬೇಕು ಎನ್ನುವ ಹಂಬಲಕ್ಕಿಂತ ಒಬ್ಬರ ಕಾಲು ಮತ್ತೊಬ್ಬರು ಎಳೆಯುವ ಕೆಲಸ ಅಲ್ಲಿ ನಡೆಯುತ್ತಿದೆ. ಶರಣರು ಅಹಂಕಾರವನ್ನು ಸುಟ್ಟು ಸಮಾಜ ಕಟ್ಟಿದ್ದರು. ಆದರೆ ಇಂದಿನ ರಾಜಕೀಯ ಅಹಂಕಾರದಿಂದ ಸಮಾಜವನ್ನೇ ಒಡೆಯುತ್ತಿದ್ದಾರೆ. ಬಸವಣ್ಣನವರ ನಾಡಿನಲ್ಲಿ ನಾವಿದ್ದೇವೆ ಎಂದು ಹೇಳಿಕೊಳ್ಳುವ ನಮಗೆ ಅವರ ತತ್ವಗಳನ್ನು ಪಾಲಿಸಲು ಏಕೆ ಸಾಧ್ಯವಾಗುತ್ತಿಲ್ಲ? ಅಧಿಕಾರ ಶಾಶ್ವತವಲ್ಲ, ಆದರೆ ನಾವು ಮಾಡುವ ಸಮಾಜ ಸೇವೆ ಚಿರಕಾಲ ಉಳಿಯುತ್ತದೆ. ಜನಪ್ರತಿನಿಧಿಗಳು ವೈಯಕ್ತಿಕ ಕಿತ್ತಾಟ ಬಿಟ್ಟು ಸಮಾಜದ ಹಿತದ ಬಗ್ಗೆ ಯೋಚಿಸಲಿ ಎನ್ನುವುದೇ ನನ್ನ ಆಶಯ. ವೀಕ್ಷಕರೇ, ಹಾಗಾದರೆ ಇತ್ತೀಚಿನ ವಿಧಾನಸೌಧದಲ್ಲಿ ನಡೆದಂತಹ ಗಲಭೆಗಳು, ಅವ್ರ ಮೇಲೆ ಇವರು ಆರೋಪ ಮಾಡೋದು, BJP ಅವರು ಕಾಂಗ್ರೆಸ್ ಅವರು ಆರೋಪ ಮಾಡೋದು, ಕಾಂಗ್ರೆಸ್ ಅವ್ರ ಮೇಲೆ BJP ಅವರ ಆರೋಪ ಮಾಡೋದು, ಇದೇ ಆಗಿದೆ. ಮತ್ತು ಏನೇನು ಆರೋಪ ಮಾಡ್ಕೊಂಡಿದ್ದಾರೆ ಅಂತ ನೋಡೋದಾದರೆ, BJP ಕಾಂಗ್ರೆಸ್ ಮೇಲೆ ಏನು ಆರೋಪ ಮಾಡ್ತಾ ಇದೆ? ಕಾಂಗ್ರೆಸ್ ಘೋಷಿಸಿದ 5 ಗ್ಯಾರಂಟಿಗಳು ರಾಜ್ಯದ ಬೊಕ್ಕಸ ಖಾಲಿಯಾಗಿದೆ ಮತ್ತು ಅಭಿವೃದ್ಧಿಗಳ ಕೆಲಸಗಳು ಕುಂಠಿತವಾಗಿದೆ ಎಂದು BJP ಅವರು ಪ್ರತಿಭಟನೆ ಮಾಡ್ತಾರೆ. ಭ್ರಷ್ಟಾಚಾರ ಆರೋಪ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿವೇಶನ ಹಂಚಿಕೆ ಹಗರಣ ಮತ್ತು ವಾಕಫ್ ಬೋರ್ಡ್ ರೈತರ ಭೂಮಿಯನ್ನು ತನ್ನ ಹೆಸರಿಗೆ ಮಾಡಿಕೊಳ್ಳುತ್ತಿದೆ ಎಂಬ ವಿಷಯವನ್ನು ಮುಂದಿಟ್ಟುಕೊಂಡು BJP ದೊಡ್ಡ ಮಟ್ಟದ ಹೋರಾಟ ಮಾಡುತ್ತಿದೆ. ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್. ಹಳೆ ಕೇಸ್ಗಳನ್ನು ಮರುಪರಿಶೀಲಿಸಿ ಹಿಂದೂ ಕಾರ್ಯಕರ್ತರನ್ನು ಬಂಧಿಸಲಾಗುತ್ತಿದೆ ಎಂದು BJP ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದೆ. ಕಾಂಗ್ರೆಸ್ ಸರ್ಕಾರ ಮಾಡ್ತಿರೋದೇನು BJP ಸರ್ಕಾರದ ಮೇಲೆ? ಕಾಂಗ್ರೆಸ್ ಪಕ್ಷವು ಕೇಂದ್ರ ಸರ್ಕಾರದ ಮತ್ತು ಇಂದಿನ BJP ಸರ್ಕಾರದ ವಿರುದ್ಧ ಏನು ಹೋರಾಟ ಮಾಡ್ತಾ ಇದೆ? ಕೇಂದ್ರದ ತೆರಿಗೆ ಅನ್ಯಾಯ. ಕರ್ನಾಟಕದಿಂದ ಕೇಂದ್ರಕ್ಕೆ ಹೋದ ತೆರಿಗೆ ಹಣದಲ್ಲಿ ನಮಗೆ ಸರಿಯಾದ ಪಾಲು ಸಿಗುತ್ತಿಲ್ಲ. ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡುತ್ತಿದೆ ಎಂದು ಕಾಂಗ್ರೆಸ್ ದಿಲ್ಲಿ ಚಲೋ ಮಾದರಿಯ ಹೋರಾಟವನ್ನು ನಡೆಸಿತ್ತು. ಬರ ಪರಿಹಾರ ವಿಳಂಬ. ರಾಜ್ಯದಲ್ಲಿ ಬರಗಾಲವಿದ್ದಾಗ ಕೇಂದ್ರ ಸರ್ಕಾರ ಸರಿಯಾದ ಸಮಯಕ್ಕೆ ಪರಿಹಾರ ಹಣ ನೀಡಲಿಲ್ಲ ಎಂಬುದು ಕಾಂಗ್ರೆಸ್ನ ಮುಖ್ಯ ಆರೋಪ. ಇಂದಿನ BJP ಸರ್ಕಾರದ 40% ಕಮಿಷನ್ ಆರೋಪ. BJP ಅಧಿಕಾರದಲ್ಲಿದ್ದಾಗ ಪ್ರತಿ ಕೆಲಸಕ್ಕೂ 40% ಕಮಿಷನ್ ಪಡೆಯುತ್ತಿದ್ದರು ಎಂದು ಕಾಂಗ್ರೆಸ್ ಈಗಲೂ ತನಿಖೆಗಳ ಮೂಲಕ ಹೋರಾಟ ಮುಂದುವರೆಸಿದೆ. ನೋಡಿ ಸ್ನೇಹಿತರೆ, ನಮಗೆ ಈ ಥರ ಕಿತ್ತಾಡೋ ಅಂಥ ಪಕ್ಷಗಳು ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಬಸವಣ್ಣನವರು ಅಥವಾ ಇತರ ಶರಣರು ಒಂದು ಅನುಭವ ಮಂಟಪದಲ್ಲಿ ಜನರಿಗಾಗಿ ಹೋರಾಡಿದ್ದರು. ಅಂತಹ ಜನರಿಗಾಗಿ ಹೋರಾಟ ನಡೆಸುವ ರಾಜಕಾರಣಿಗಳು ನಮಗೆ ಬೇಕಿದೆ. ನೋಡಿ ಅಣ್ಣ, ಇವತ್ತು ವಿಧಾನಸೌಧದಲ್ಲಿ ಏನಾಗ್ತಿದೆ? BJP ಅವರು ಕಾಂಗ್ರೆಸ್ನ ಮೂಢಾಗರಣ ಅಂತಾರೆ, ಕಾಂಗ್ರೆಸ್ನವರು BJPಯ 40% ಕಮಿಷನ್ ಅಂತಾರೆ. ಕೇಂದ್ರ ಹಣ ಕೊಡ್ತಿಲ್ಲ ಅಂತ ಒಬ್ಬರು ಕಿತ್ತಾಡಿದರೆ ಗ್ಯಾರಂಟಿಗಳಿಂದ ರಾಜ್ಯ ಹಾಳಾಗ್ತಿದೆ ಅಂತ ಇನ್ನೊಬ್ಬರು ಹೋರಾಟ ಮಾಡ್ತಾರೆ. ಇವರ ಈ ಹೋರಾಟಗಳಲ್ಲಿ ಜನಸಾಮಾನ್ಯರ ಕಷ್ಟಗಳು ಎಲ್ಲಿ ಹೋದವು? ಶರಣರ ಅನುಭವ ಮಂಟಪದಲ್ಲಿ ನಾನು ನೀನು ಎಂಬ ಜಗಳವಿರಲಿಲ್ಲ, ಬರೀ ಸಮಾಜದ ಹಿತವಿತ್ತು. ಆದರೆ ಇವತ್ತು ಅವರ ಹೋರಾಟದಲ್ಲಿ ಬರೀ ಅಧಿಕಾರಕ್ಕಾಗಿ ಮಾತ್ರ ಅಲ್ವಾ? ಅಧಿಕಾರಕ್ಕಾಗಿ ಮಾತ್ರ ಕಿತ್ತಾಡುತ್ತಿರುವಂಥ ರಾಜಕಾರಣಿಗಳು ಯಾವತ್ತಾದ್ರೂ ಬಡ ವ್ಯಕ್ತಿಯ ವಿರುದ್ಧ ಕಿತ್ತಾಡಿದ್ದಾರಾ?
ನಾನು ನ್ಯಾಯ ಕೊಡಿಸ್ತೀನಿ ಬಡವರಿಗೆ ಅಂತ ಕಿತ್ತಾಡಿದ್ದಾರಾ? ನೀವೇ ಹೇಳ್ರಿ ವೀಕ್ಷಕರೇ. ಬಡವನು ಓಟ್ ಹಾಕಿ ಅವರನ್ನು ಗೆಲ್ಲಿಸಿದ ತಪ್ಪಿಗೆ ಅವರವರ ಮನೆ ಬಾಗಿಲಿಗೆ ಹೋದರೂ ಸಹ ಬಡವನ ಕಷ್ಟವನ್ನು ಯಾರೂ ನೋಡುವುದಿಲ್ಲ. ಆದರೆ ನಮ್ಮ ಸಮಾಜಕ್ಕೆ ಬೇಕಾಗಿರೋದು ಅನುಭವ ಮಂಟಪದ ಶರಣರಂತಹ ರಾಜಕಾರಣಿಗಳೇ ಹೊರತು ವಿಧಾನಸೌಧದಲ್ಲಿ ಆರೋಪಗಳನ್ನು ಮಾಡಿಕೊಂಡು ನಾನು ನೀನು ಎಂದು ಕೂಗಾಡುವ ರಾಜಕಾರಣಿಗಳು ನಮಗೆ ಬೇಕಾಗಿಲ್ಲ. ಜನರಿಗೆ ನ್ಯಾಯ ಒದಗಿಸುವ ಶರಣರಂತಹ ರಾಜಕಾರಣಿಗಳು ನಮಗೆ ಬೇಕು. ಹೀಗಾಗಿ ನಾವು ಎಲ್ಲರೂ ಸಹ ದುಡ್ಡಿಗೋಸ್ಕರ ನಮ್ಮ ಓಟ್ನ ಮಾರ್ಕೊಂಬಾರ್ದು. ದಯವಿಟ್ಟು ಒಳ್ಳೆ ವ್ಯಕ್ತಿನ ಆರಿಸಿ ಗೆಲ್ಲಿಸಿ ನಮ್ಮ ದೇಶ ಮುಂದಿನ ಪೀಳಿಗೆಗೆ ನಾವು ದಾರಿ ಮಾಡ್ಕೊಂಡು ಕೊಡಬೇಕಾಗಿದೆ ವೀಕ್ಷಕರೇ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಮಾಡಿ. ನಿಮ್ಮ ಎಲ್ಲ MLAಗಳು ಅಥವಾ ಯಾವುದೇ ಒಬ್ಬ ಅಧಿಕಾರಿಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅವರು ಸಹ ತಮ್ಮಲ್ಲಿರುವ ತಪ್ಪುಗಳನ್ನು ಈ ವಿಡಿಯೋದ ಮುಖಾಂತರ ನೋಡಿ ತಿದ್ಕೊಳ್ಳೋಕ್ಕೆ ಸಹಾಯ ಮಾಡಿ ವೀಕ್ಷಕರೇ.